ನಿಮ್ಮ ಬಗ್ಗೆ ಹೇಳಿ. ತಂದೆಯ ನೆನಪಿದೆ. ಹೊತ್ತು ತಿರುಗಿದ್ದಾರೆ, ಹೆಗ್ಲ ಮೇಲೆ ಹತ್ತಿ ಕುಣಿದಿದ್ದಿದೆ. ತಾಯಿ ಮಡಿಲು ಓಡಲು ಎಲ್ಲ ನಂದೆ. ಮನಸ್ಸೋ ಇಚ್ಛೆ ಆಡಿದ್ದೀನಿ, ಬರೆದು ಮಾಡಿದ್ದೀನಿ. ಅಕ್ಕ ಒಡ ಹುಟ್ಟಿದವಳಲ್ಲ, ಆದರೆ ಸ್ಪಂದಿಸ್ತಾಳೆ. ಅಳಬೇಕು ಅನ್ಸಿದ್ರೆ ಅವಳು ಹೆಗಲಿದೆ. ಅವಳ ಮಕ್ಕಳು ನನ್ನ ಅವ್ರ ಅಮ್ಮನಿಗಿಂತ ಕಮ್ಮಿ ಅಂದ್ಕೊಂಡಿಲ್ಲ. ಗಂಡ ಈಗ ಬಿಟ್ಟ, ನಾನು ಬಿಟ್ಟೆ. ಮಧುರ ಸುಖದ ಕ್ಷಣಗಳು ಮನಸ್ಸಿನಲ್ಲಿ ಅಮರ. ಅದಕ್ಕೆ ಸೋಂಕು ಬರದ ಹಾಗೆ ಈ ಹೊಲಸನ್ನ ಬಿಟ್ಟೆ. ಅದೃಷ್ಟವಂತರು, ಬದುಕಿನಲ್ಲಿ ಸುಖ ಅನುಭವಿಸಿದ್ದೀರಿ. ಈರ್ಷೆ ಕಾಡುತ್ತೆ. ಕಮ್ಮಿ ಆದದ್ದು ಒಂದೇ, ಗುರು. ಹುಡ್ಕೊಂಡು ಬಂದೆ. ನನಗೆ ಆ ಯೋಗ್ಯತೆ ಇಲ್ಲ. ವೃತ್ತಿ ಧರ್ಮನ ಚಾಚು ತಪ್ಪದೆ ಪಾಲಿಸಿದ್ದೀನಿ, ಆದರೂ ತೊಂದರೆ ಆಗಿದೆ. ಅಪ್ಪ ಅಮ್ಮ ಅಕ್ಕ ಮಕ್ಕಳು ಗಂಡ ಅದ್ಯಾರೂ ಉತ್ತರ ಅಲ್ಲ. ಗುರುವಿನ ಅವಶ್ಯಕತೆ ಇದೆ. ನನ್ನನ್ನು ನಿವಾರಿಸಿದ್ದೀರಿ, ಹಾಗಂತ ಆಸ್ತಿ ಪಟ್ಟ ನಿಮಗೆ ಉಳಿಯಲ್ಲ. ಅವ್ರುಗಳು ಕಿತ್ಕೋತಾರೆ. ಅಲ್ಲಿಗೇನು ಆದ ಹಾಗಾಯಿತು? ದಿರಿಸ ಹಾಕಿದ್ದಾಯಿತು, ಗುರುಸ್ಥಾನದಲ್ಲಿ ನಿಂತ್ಕೊಳ್ಳಿ. ಯೋಗ್ಯತೆ ಅದು ನಿನ್ನದೇ ಮಾತು. ತಂದೆ ತಾಯಿ ಇಲ್ಲ, ಮಕ್ಕಳಿಲ್ಲ. ಬದುಕಿನಲ್ಲಿ ನಾನು ಪ್ರೀತಿಸಿದ ಜೀವಿಗಳಿಲ್ಲ, ನನ್ನನ್ನು ಪ್ರೀತಿಸಿದ ಜೀವಗಳೂ ಇಲ್ಲ. ಅಂತಃಕರಣವೇ ಕಲುಕದವ ನಾನು. ಸನ್ಯಾಸಿ ಹೇಗೆ? ಗುರುವಿನ ಸ್ಥಾನದಲ್ಲಿ ನಿಲ್ಲೋಕ್ಕೆ ಯೋಗ್ಯತೆ ಇಲ್ಲ ಅಂದ್ರಿ. ಸರಿ, ಒಂದು ಕ್ಷಣ ತಂದೆ ಸ್ಥಾನದಲ್ಲಿ ನಿಲ್ತೀರಾ? ಏನೋ ಮಗಳಾಗಿ ನಿಲ್ತೀನಿ. ಮನುಷ್ಯನ ಅಂತಃಕರಣಕ್ಕೊಂದು ಅಹವಾಲು. ಕಷ್ಟದಲ್ಲಿ ರಕ್ಷಣೆ ಕೊಡೋನು ಕಾಪಾಡೋನು ಯಾರಾದ್ರೂ ತಂದೇನೆ. ನೀವೇ ಯಾಕಾಗಬಾರ್ದು? ಆ ಭಾವದ ಸುಖವನ್ನು ಅನುಭವಿಸೋ ಸ್ವಾತಂತ್ರ್ಯ ಇದೆಯಾ ನನಗೆ? ಕೊಟ್ಟಾಯ್ತು. ತಂದೆ ಮಗಳ ಸಂಬಂಧಕ್ಕೆ ಯೋಗ್ಯತೆ ಅವಶ್ಯಕತೆ ಇಲ್ಲ. ಮರುಗೋ ಅಂತಃಕರಣ ಸಾಕು. ದ್ವೇಷ ರೋಷ ಕುಟಿಲತೆಯ ಭಾವಗಳಿಗೆ ಕೊರತೆ ಇಲ್ಲ ನಿಮ್ಮಲ್ಲಿ. ಅಲ್ಲಿಗೆ ಪ್ರೀತಿಯ ಭಾವದ ಚೈತನ್ಯವೂ ಇರತ್ತೆ. ಪ್ರಯತ್ನ ಮಾಡಿ. ನನ್ನ ಮನಸ್ಸಿನ ಮಾತು ನಾನು ಅಂದಾಯಿತು. ನಿಮ್ಮ ಚೈತನ್ಯ ನೀವು ನಿರ್ಧರಿಸಿ. ಈಗ ನನ್ನ ಬದುಕಿನಲ್ಲಿ ಆಗ್ತಿರೋದು ಅವಮಾನ. ನೀವು ಸುಮ್ಮನಿದ್ರೆ ತಂದೆ ಮಗಳಿಗೆ ಮೋಸ ಮಾಡಿದ ಹಾಗೆ. ತಂದೆ ಮಗಳಿಗೆ ಮೋಸ ಮಾಡೋ ಪ್ರಪಂಚ ವಾಸಕ್ಕೆ ಯೋಗ್ಯ ಅಲ್ಲ. ಇವತ್ತು ಹೇಳ್ತೀನಿ ಕೇಳಿ. ಕೆರೆಲೋ ಬಾವಿಲೋ ನನ್ನ ಹೆಣ ತೇಲತ್ತೆ, ನನ್ನ ನಾಣೆ. ಆವತ್ತು ನಿಮ್ಮ ಮನಸ್ಸಿನಲ್ಲಿ ಗೆದ್ದ ಭಾವ ಇರಲ್ಲ, ಆನಂದದ ಅಲೆ ಇರಲ್ಲ. ಕಣ್ಣಂಚಿನಲ್ಲಿ ಖಂಡಿತ ನೀರಿರುತ್ತೆ. ಕಾನೂನಿನ ಅರಿವಿಲ್ದೇ ಇರೋನು ನಾನು. ಅದ್ಯಾವ ರೀತಿ ಪತ್ರ ಬೇಕೋ ಕಾಣೆ, ತಯಾರಿಸಿ ತಗೊಂಬ, ಸಹಿ ಹಾಕ್ತೀನಿ. ತಂದೆ ಎಂದೆ, ಆ ಯೋಗ್ಯತೆನೂ ಇಲ್ಲ. ದೈವದ ಸಾಕ್ಷಾತ್ಕಾರದ ಯೋಗ್ಯತೆ ಇಲ್ಲ. ಮೂರ್ತಿ ಮುಟ್ಟಿದ ಸುಖವಾದರೂ ಇರಲಿ. ದಯವಿಟ್ಟು
ಕೈ ಮುಗಿದು ಕಾಲು ಮುಟ್ಟಿ ನಮಸ್ಕಾರ ಮಾಡೋದು ಬೇಡ. ಮಗಳಲ್ಲ ನೀನು, ನನ್ನಮ್ಮ.